ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಚಾನಲ್ ಗ್ರೋತ್ ಆಗೋದಕ್ಕೆ ಒಂದು 4ರಿಂದ 5 ಟಿಪ್ಸ್ ಏನಿದೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಟಿಪ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮ್ಮದು 100% ಚಾನಲ್ ಏನಿದೆ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಫಾಲೋ ಅಪ್ ಮಾಡಬೇಕು. ತುಂಬ ಜನ ಸೋಂಬೇರಿ ಮಾಡ್ತೀರಾ, ಫಾಲೋ ಮಾಡಲ್ಲ, ಅವ್ರದ್ದಾಗಿರುತ್ತೆ. ಓಕೆನಾ? ಬಟ್ ಇಲ್ಲಿ ನೀವು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ, ಬಟ್ ನೀವು ನಾನು ಏನೆಲ್ಲ ನಿಮಗೆ ಹೇಳ್ತೀನಿ ಅದನ್ನು ಫಾಲೋ ಅಪ್ ಕರೆಕ್ಟಾಗಿ ಮಾಡಿ ಆಗೋಗಿ ನಿಮ್ಮದು ಮುಂದಕ್ಕೆ ಸ್ವಲ್ಪ ಅಂತಲೇ ನಿಮ್ಮದು ಚಾನಲ್ ಏನಾಗುತ್ತೆ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಏನು ಹೇಳ್ತೀನಿ ಅದನ್ನು ನೀವು ಫಾಲೋ ಅಪ್ನ ಮಾಡಬೇಕು. ಓಕೆನಾ? ನೀವು ಇದನ್ನು ನಿಮ್ಮ ವಿಡಿಯೋಸ್, ಈಗ ನಾನು ಹೇಳ್ತೀನಲ್ಲ ಆ ಟಿಪ್ಸು ನೀವು ನೀವು ವಿಡಿಯೋಸ್ ಮಾಡ್ತೀರಾ ಅದರಲ್ಲಿ ಅಪ್ಲೈ ಏನಾದರೂ ಮಾಡಿದರೆ ನಿಮ್ಮದು 100% ಏನಾಗುತ್ತೆ ಚಾನಲ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೇ ಸಲ ಗ್ರೋ ಆಗಿಬಿಡುತ್ತೆ ಅಂತ ಇಲ್ಲ, ಸ್ವಲ್ಪನೇ ಏನಾಗುತ್ತೆ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಈಗ ನನ್ನ ಚಾನಲ್ ಹೆಂಗಾಗ್ತಾ ಇದೆ ಸ್ವಲ್ಪನೇ ಗ್ರೋ, ಸೇಮ್ ಅದೇ ಥರ ನಿಮ್ಮ ಚಾನಲು ಏನಾಗುತ್ತೆ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ ಗೈಸ್? ಸೊ ಅದು ಏನು 4 ಟಿಪ್ಸು ಏನು ಎತ್ತ ಅಂತ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ನನ್ನ ಕಮೆಂಟಿಂದನೇ ವಿನ್ನರ್ ತೆಗೆದು ಹಾಕೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮಗೆ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡಿಬಿಡ್ತೀನಿ. ಸೊ ಗೈಸ್ ನೀವು ನೋಡಿ ಗೈಸ್, ಇಲ್ಲಿ ನಾನು ಏನು ರಿಲೇಟೆಡ್ ವೀಡಿಯೋಸ್ಗಳು ಇಲ್ಲಿ ನಾನು ಮಾಡ್ತೀನಿ ನಿಮಗೆ ಶೋ ಮಾಡಿಬಿಡ್ತೀನಿ. ಓಕೆನಾ? ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ನೋಡಿ ನನ್ನ ವೀಡಿಯೋಸ್ ನಾನೆಲ್ಲ ಓಪನ್ ಮಾಡಿದರೆ ನಿಮಗೆ ಎಲ್ಲ ನನಗೆ ಯೂಟ್ಯೂಬ್ ರಿಲೇಟೆಡ್ಸೇ ನಿಮಗೆ ವೀಡಿಯೋಸ್ಗಳು ಸಿಕ್ಬಿಡುತ್ತೆ ನೋಡೋದಕ್ಕೆ. ಯೂಟ್ಯೂಬ್ ರಿಲೇಟೆಡ್, ಅದು ಬಿಟ್ಟರೆ AI ವೀಡಿಯೋಸು, ಇಲ್ಲ ಕಾಪಿ ಪೇಸ್ಟ್ ವೀಡಿಯೋಸು, ಇಲ್ಲ ಕಾರ್ಟೂನ್ ವೀಡಿಯೋಸ್ ಯಾವ ಥರ ಮಾಡೋದು ಸಿಕ್ಬಿಡುತ್ತೆ. ನಾನು 2 ಟಾಪಿಕ್ ಬಗ್ಗೆ ಮಾತ್ರ ಕವರ್ ಮಾಡ್ತೀನಿ. ಯಾವುದು ಒಂದು ಯೂಟ್ಯೂಬ್ ಟಿಪ್ಸು, ಇಲ್ಲ ಯೂಟ್ಯೂಬ್ ಬಗ್ಗೆ ಏನಾದರೂ ವೀಡಿಯೋಸು, ಇಲ್ಲ ಯೂಟ್ಯೂಬ್ ಯಾವ ಥರ ಗ್ರೋತು, ಅದು ಬಿಟ್ಟರೆ ಮತ್ತು ಕಾರ್ಟೂನ್ ವೀಡಿಯೋಸ್ ರಿಲೇಟೆಡು ವೀಡಿಯೋಸ್ಗಳನ್ನ ಮಾಡ್ತೀನಿ. ಓಕೆನಾ? ಅದು ಬಿಟ್ಟರೆ ನನ್ನದು ವೀಡಿಯೋಸಲ್ಲಿ ಯಾವುದಾದ್ರೂ ಮಿಕ್ಸು ಇಲ್ಲ, ಲೈಕ್ ಕುಕ್ಕಿಂಗ್ ವಿಡಿಯೋ ಆಗಲಿ, ಅದು ಬಿಟ್ಟರೆ ವ್ಲಾಗಿಂಗ್ ಆಗಲಿ, ಅದು ಬಿಟ್ಟರೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳಿದ್ದಾವೆ ನನ್ನ ಚಾನಲಲ್ಲಿ ನೋಡಿ. ಸ್ಟಾರ್ಟಿಂಗಿಂದ ಹಿಡಿದು ನಾನು 1 ಇಯರ್ ಆಗ್ತಾ 2 ಇಯರ್ ಆಗ್ತಾ ಬರುತ್ತೆ. ಈಗ ಸೆಪ್ಟೆಂಬರ್ ಬಂದರೆ 2 ಇಯರ್ಸ್ ಆಗ್ತಾ ಬರ್ತಾ ಇದೆ. ಸೊ ಆ 2 ಇಯರ್ಸಲ್ಲಿ ನೋಡಿ ನಾನು ಯಾವುದಾದ್ರೂ ಬಂದುಬಿಟ್ಟು ಲೈಕ್ ಏನಾದರೂ ಮಿಕ್ಸಪ್ ಕಂಟೆಂಟ್ ಮಾಡಿದ್ದೀನ ಇಲ್ಲ ತಾನೆ? ಸೊ ಫಸ್ಟ್ ಆಫ್ ಆಲ್ ನಿಮಗೆ ಫೋಕಸ್ನ ಮಾಡಬೇಕಾಗಿರೋದು ಏನು ಫೋಕಸ್ ಮಾಡಬೇಕು? ಫಸ್ಟು ಬಂದುಬಿಟ್ಟು ನೀವು ಮಿಕ್ಸಪ್ ಕಂಟೆಂಟ್ ಹಾಕೋದು ನಿಲ್ಲಿಸಬೇಕು ನಿಮ್ಮ ಚಾನಲ್ ಗ್ರೋತ್ ಆಗಬೇಕಂದ್ರೆ. ಮಿಕ್ಸಪ್ ಅಂದರೆ ಲೈಕ್ ಈಗ ಅಂದ್ಕೊಳ್ಳಿ, ಈಗ ಒಬ್ರದ್ದು ವೀಡಿಯೋ ನೋಡ್ತಾ ಇರ್ತೀರ, ಅವರಲ್ಲಿ ಇನ್ಸ್ಪೈರ್ ಆಗಿ ಅವರೇನು ಕಾಮಿಡಿ ವೀಡಿಯೋಸ್ ಏನಾದರೂ ಮಾಡ್ತಿದ್ರೆ ಕಾಮಿಡಿ ವೀಡಿಯೋಸ್ ಮಾಡ್ತೀರಾ. ಓಕೆನಾ? ಮತ್ತು ನೆಕ್ಸ್ಟು ಬೇರೆ ದಿನ ಯಾವುದಾದ್ರೂ ವೀಡಿಯೋ ನೋಡ್ತಾ ಇರ್ತೀರ, ಅವರು ಟೆಕ್ ವೀಡಿಯೋ ಮಾಡ್ತಾಯಿದ್ರೆ ಟೆಕ್ ವೀಡಿಯೋದಲ್ಲಿ ಇನ್ಸ್ಪೈರ್ ಆಗಿಬಿಟ್ಟು ಟೆಕ್ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಮತ್ತು ನೆಕ್ಸ್ಟು ಡೇ ಬೈ ಡೇ ಬೇರೆ ಥರ ಕುಕ್ಕಿಂಗ್ ವೀಡಿಯೋಸ್ ಮಾಡೋದು ಎಲ್ಲ ಒಂದೇ ಚಾನಲಲ್ಲಿ ಹಾಕಿಟ್ರೆ ಇದರಿಂದ ನಿಮ್ದು ಏನಾಗುತ್ತೆ ಚಾನಲ್ ಗ್ರೋತ್ ಆಗಲ್ಲ. ಓಕೆನಾ? ಮಿಕ್ಸಪ್ ಕಂಟೆಂಟ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇದರಲ್ಲಿ ಬಂದುಬಿಟ್ಟು ಆಡಿಯನ್ಸ್ ಎಲ್ಲ ಮಿಕ್ಸಪ್ ಆಗಿಬಿಡ್ತಾರೆ. ಸೊ ಇದರಲ್ಲಿ ನೀವು ಏನಾಗುತ್ತೆ ಅಂದರೆ, ನೀವು ಯಾವುದಾದ್ರೂ ವೀಡಿಯೋ ಹಾಕಿದರೆ ಆಗ ಜಾಸ್ತಿ ವ್ಯೂಸ್ ಬರಲ್ಲ ಅಂದ್ಕೊಳ್ಳಿ. ಯಾವುದಾದ್ರೂ ಈಗ ವೀಡಿಯೋ ವೈರಲ್ ಆಯಿತು ಅಂದ್ಕೊಳ್ಳಿ. ಓಕೆನಾ? ಸೊ ಸೇಮ್ ನೀವು ಏನು ಮಾಡ್ತೀರಾ, ಆ ವಿಡಿಯೋ ರಿಲೇಟೆಡ್ ಹಾಕಲ್ಲ, ಬೇರೆ ಥರ ವೀಡಿಯೋಸ್ಗಳು ಹಾಕ್ತೀರಾ. ಸೊ ಬೇರೆ ಥರ ಮಿಕ್ಸಪ್ ಮಾಡ್ತಾ ಹೋದರೆ ನಿಮ್ದು ಏನಾಗುತ್ತೆ, ಆಡಿಯನ್ಸು ಡೆಡ್ ಆಗಿಬಿಡುತ್ತೆ. ಇದ್ರ ಜೊತೆಗೆ ವ್ಯೂಸು ಫಸ್ಟು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ವ್ಯೂಸು ಸಿಗುತ್ತೆ ನಿಮಗೆ. ಬಟ್ ಹೋಗ್ತಾ ಏನಾಗುತ್ತೆ, ನಿಮ್ಮದು ಡೆಡ್ ಆಗಿಬಿಡ್ತಾರೆ ಸಬ್ಸ್ಕ್ರೈಬರ್ಸು, ವ್ಯೂಸು ಬಂದುಬಿಟ್ಟು ನಿಮಗೆ ಸಿಗಲ್ಲ. ಯಾವುದಾದ್ರೂ ಒಂದು ನೀಶ್ನ ಸೆಲೆಕ್ಟ್ ಮಾಡಿಕೊಂಡು ಆ ನೀಶಲ್ಲಿ ವರ್ಕ್ ಮಾಡಿ. ಯಾಕೆ ನಿಮಗೆ ಸಿಗಲ್ಲ ರಿಸಲ್ಟು? 100% ನಿಮಗೆ ರಿಸಲ್ಟ್ ಏನಿದೆ ಸಿಗುತ್ತೆ. ಓಕೆನಾ? ಸೊ ನಿಮ್ಮ ಕಂಟೆಂಟಲ್ಲಿ ಜೀವ ಇದ್ದರೆ ನಿಮ್ಮ ವಿಡಿಯೋ ಏನಿದೆ ಓಡುತ್ತೆ. ಓಕೆನಾ ಗೈಸ್? ಸೊ ಫಸ್ಟ್ನೇದು ಬಂದುಬಿಟ್ಟು ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಇದನ್ನು ಮೈಂಡಲ್ಲಿ ಇಟ್ಕೊಂಡು ಫಾಲೋ ಅಪ್ ಮಾಡಿ. ಓಕೆನಾ? ಯಾವುದಾದ್ರೂ ಒಂದು ಕ್ಯಾಟಗಿರಿನ ಸೆಲೆಕ್ಟ್ ಮಾಡಿಕೊಂಡು ಅದನ್ನೇ ಫಾಲೋ ಮಾಡಿ. ಫಸ್ಟು ಥಿಂಕ್ ಮಾಡಿ ಯಾವ ಕ್ಯಾಟಗಿರಿಯಲ್ಲಿ ನಾನು ವರ್ಕ್ ಮಾಡಬೇಕಂತ, ಆ ಕ್ಯಾಟಗಿರಿನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಈ ಯೂಟ್ಯೂಬ್ ವೀಡಿಯೋದನ್ನು ಮಾಡೋದು ಒಂದು ಕೆಲಸ ಥರ ತಗೊಳ್ಳಿ. ಓಕೆನಾ? ತುಂಬ ಜನ ಕೆಲಸ ಥರ ತಗೊಳ್ಳಲ್ಲ. ಲೈಕ್ ಈಗ ನೀವು ಆಫೀಸ್ಗೆ ಹೋದರೆ ಅದನ್ನು ಕೆಲಸ ಥರ ತಗೊಂಡು ಕೆಲಸ ಮಾಡ್ತೀರಾ ತಾನೆ, ಹಾಗೆ ಯೂಟ್ಯೂಬ್ ವೀಡಿಯೋನು ನಿಮಗೆ ಕೆಲಸ ಥರ ತಗೊಂಡು ಟೈಮಿಗೆ ಪೋಸ್ಟ್ ಮಾಡಬೇಕು ವೀಡಿಯೋ. ಈಗ ಡೇ ಬೈ ಡೇ ನೀವು ಏನು ಮಾಡ್ತೀರಾ, ಯಾವ್ಯಾವುದು ನಿಮ್ಮ ಮನಸ್ಸಿಗೆ ಬಂದಿದ್ದ ಟೈಮಿಗೆಲ್ಲ ಏನು ಮಾಡ್ತೀರಾ
ಪೋಸ್ಟ್ನ ಮಾಡ್ತೀರಾ. ಓಕೆನಾ, ನಾನು ಸೆಕೆಂಡ್ನೇ ಟಿಪ್ ಹೇಳ್ತಾ ಇರೋದು ನಿಮಗೆ. ಸೊ ನಿಮಗೆ ಮನಸ್ಸಲ್ಲಿ ಬಂದಿರೋ ಟೈಮಲ್ಲಿ ಏನು ಮಾಡ್ತೀರಾ, ಪೋಸ್ಟ್ ಮಾಡ್ತೀರಾ. ಬಟ್ ನಿಮಗೆ ಮನಸ್ಸಲ್ಲಿ ಬಂದಿರೋ ಟೈಮಲ್ಲಿ ಪೋಸ್ಟ್ ಮಾಡಬಾರ್ದು. ನೀವು ನೋಡಿದ್ದೀರಾ, ನಾನು ಯಾವಾಗಲಾದರೂ ಬೇರೆ ಟೈಮಲ್ಲಿ ಪೋಸ್ಟ್ ಮಾಡಿದ್ದೀನ, ಯಾವಾಗಲಾದರೂ ಒಂದೊಂದು ಸಲ ಮಾಡಿದ್ದೀನಿ ಅಷ್ಟೇ. ಓಕೆ, ನಾನು ಲೇಟ್ ಆಗಿಬಿಟ್ರೆ ಇಲ್ಲ ನಾನು ಎಲ್ಲಾದರೂ ಔಟ್ಸೈಡ್ ಹೋಗಿದ್ರೆ ಆಗ ಲೇಟಾಗಿ ಯಾವಾಗಲಾದರೂ ಒಂದು ಸಲ ಇಲ್ಲ 2 ಸಲ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಂದು ರೆಗ್ಯುಲರ್ ಆಗಿ ಯಾವಾಗ ಬರುತ್ತೆ ವೀಡಿಯೋ, 5 o'clock ಕರೆಕ್ಟಾಗಿ ನಮ್ಮ ವೀಡಿಯೋ ಏನಿದೆ ಪೋಸ್ಟ್ ಆಗಿಬಿಡುತ್ತೆ. ಈ ಟೈಮಿಂಗ್ಸ್ನ ಯಾಕೆ ಫಾಲೋ ಅಪ್ ಮಾಡಬೇಕು, ಈ ಟೈಮಿಂಗ್ಸ್ನ ಫಾಲೋ ಅಪ್ ಮಾಡಿದರೆ ನಿಮಗೆ ಆಡಿಯನ್ಸ್ಗೆ ಗೊತ್ತಿರುತ್ತೆ ನೀವು ಯಾವ ಟೈಮಲ್ಲಿ ವೀಡಿಯೋನ ಪೋಸ್ಟ್ ಮಾಡ್ತೀರಾ. ಆ ಟೈಮ್ಗೆ ನಿಮ್ಮ ಆಡಿಯನ್ಸ್ ಏನಿದೆ ವೆಯ್ಟ್ ಮಾಡ್ತಾ ಇರ್ತಾರೆ. ಓಕೆನಾ, ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಟೈಮಲ್ಲಿ ಪೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವ ಟೈಮ್ ಯಾವುದಾದ್ರೂ ಒಂದು ಕಲೆಕ್ಟಾಗಿರೋ ಪರ್ಟಿಕ್ಯುಲರ್ ಟೈಮ್ ಏನಿದೆ ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ, ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ವೀಡಿಯೋನ ಏನು ಮಾಡಿ, ಸೇಮ್ ಅದೇ ಟೈಮಿಗೆ ಡೈಲಿ ಪೋಸ್ಟ್ ಮಾಡಿ. ಓಕೆನಾ, ಬೈ ಚಾನ್ಸ್ ನಿಮಗೆ ಅದೇ ಟೈಮಿಗೆ ಪೋಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ 1-2-3 ಎಕ್ಸ್ಟ್ರಾ ವೀಡಿಯೋ ಮಾಡ್ಕೊಳ್ಳಿ, ನೀವು ಅದೇ ಟೈಮಿಗೆ ಪೋಸ್ಟ್ ಮಾಡಿ. ಶೆಡ್ಯೂಲಲ್ಲಿ ಹಾಕಿಡಿ, ಅದು ಅದೇ ಟೈಮಿಗೆ ಪೋಸ್ಟ್ ಆಗಿಬಿಡುತ್ತೆ. ಓಕೆನಾ, 2ನೇದು ಇದಾಯಿತು. ಸೊ 3ನೇ ಟಿಪ್ಪು ಏನು ಬಂದುಬಿಟ್ಟು, ಫಸ್ಟು ನಾವು ಫೋಕಸ್ ಮಾಡಬೇಕಾಗಿರೋದು ಏನು, ನಮ್ಮ ಥಂಬ್ನೇಲ್ ಮೇಲೆ. ಓಕೆನಾ, ಸೊ ನಮ್ಮ ಥಂಬ್ನೇಲ್ ನೀವು ಎಷ್ಟು ಬೆಟರಾಗಿ ಮಾಡ್ತೀರಾ ಅಷ್ಟು ನಿಮಗೆ ಬೆನಿಫಿಟ್ಸು ಸಿಗುತ್ತೆ. ಓಕೆನಾ, ನಾವು ಯೂಟ್ಯೂಬೇ ಹೇಳಿದೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಕ್ಲಿಕ್ ಬೈಟ್ ಥಂಬ್ನೇಲ್ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮದು ಕ್ಲಿಕ್ ಮಾಡ್ತಾರೆ, ನಿಮ್ಮ ವೀಡಿಯೋಸ್ನ ನೋಡ್ತಾರೆ. ಓಕೆನಾ, ಆದಷ್ಟು ನೀವು ಕ್ಲಿಕ್ ಬೈಟ್ ಥಂಬ್ನೇಲ್ ಮಾಡಬೇಕು. ಈಗ ನೀವು ಎಷ್ಟು ವೀಡಿಯೋಗೆ ಟೈಮ್ ಕೊಡ್ತೀರಾ, ವೀಡಿಯೋ ಮಾಡೋದಕ್ಕೆ ಎಷ್ಟು ಟೈಮ್ ಕೊಡ್ತೀರಾ ಅಷ್ಟೇ ಟೈಮ್ ನೀವು ಥಂಬ್ನೇಲ್ ಮಾಡೋದಕ್ಕೆ ಕೊಡಿ. ಅಂದರೆ ಥಂಬ್ನೇಲ್ ಡಿಸೈನ್ ಎಲ್ಲ ಮಾಡೋದಕ್ಕೆ ನಿಮಗೆ ಗೊತ್ತಿದ್ದರೆ ಮಾಡ್ಕೊಳ್ಳಿ. ಬಟ್ ಆ ಟೆಕ್ಸ್ಟ್ ಏನಿದೆ ಬರೆಯೋದಕ್ಕೆ, ಈಗ ನೋಡಿ ನಾನು ಇಲ್ಲಿ ಬರೆದಿದ್ದೀನಲ್ಲ, ವಿಡಿಯೋ ಪ್ರಮೋಟ್ ಮಾಡಿ ದುಡ್ಡು ಖರ್ಚು ಮಾಡಿದೆ, ಈಗ ಬರುತ್ತೆ ಲಕ್ಷಗಟ್ಟಲೆ ವ್ಯೂಸು. ಇದಾಯ್ತಲ್ಲ ನಿಮಗೆ ಕ್ಲಿಕ್ ಬೈಟ್ ಟೆಕ್ಸ್ಟು, ಕ್ಲಿಕ್ ಬೈಟ್ ಟೆಕ್ಸ್ಟ್ ಆಯ್ತಲ್ಲ. ಸೊ ಇದನ್ನು, ಈ ಟೆಕ್ಸ್ಟ್ನ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಚೆನ್ನಾಗಿ, ಕ್ಲಿಕ್ ಬೈಟ್ ಮಾಡಿ. ಆಗ ಬಂದುಬಿಟ್ಟು ಏನಾಗುತ್ತೆ, ನಿಮ್ಮದು ಈಗ ಕ್ಲಿಕ್ ಮಾಡ್ತಾರೆ ನಿಮ್ಮ ಥಂಬ್ನೇಲಲ್ಲಿ, ವೀಡಿಯೋಸ್ ಬಂದುಬಿಟ್ಟು ಓಡುತ್ತೆ. ಬಟ್ ನೀವು ವಿಡಿಯೋ ಚೆನ್ನಾಗಿ ಮಾಡಿ ಥಂಬ್ನೇಲ್ ಏನಾದರೂ ಚೆನ್ನಾಗಿ ಮಾಡಿಲ್ಲ ಅಂದರೆ, ವಿಡಿಯೋ ನೀವು ಥಂಬ್ನೇಲ್ ಮಾಡಾಕಿದ್ದೀರಲ್ಲ, ಬಟ್ ಅದರಲ್ಲಿ ನಿಮಗೆ ಏನು ಪ್ರಯೋಜನ ಆಗೋಲ್ಲ. ನಿಮ್ಮ ವಿಡಿಯೋ ಅಷ್ಟು ಚೆನ್ನಾಗಿದ್ದು ಥಂಬ್ನೇಲ್ ಚೆನ್ನಾಗಿದ್ದರೆ ಯಾರೂ ಕ್ಲಿಕ್ ಮಾಡಲ್ಲ. ಫಸ್ಟು ಬಂದುಬಿಟ್ಟು ನಮಗೆ ಶೋ ಆಗೋದು, ಈಗ ಇಂಪ್ರೆಷನ್ ಕಳಿಸಿದಾಗ ಫಸ್ಟು ಬಂದುಬಿಟ್ಟು ನಮ್ಮ ಕಣ್ಣಿಗೆ ಕಾಣೋದು ಏನು, ಈ ಥಂಬ್ನೇಲು. ಓಕೆನಾ, ಸೊ ಇದ್ರ ಮೇಲೆ ಫೋಕಸ್ ಮಾಡಿ, ಆದಷ್ಟು ಕ್ಲಿಕ್ ಬೈಟ್ ಮಾಡಿ, ಆದಷ್ಟು ಫೋಕಸ್ ಮಾಡಿ. ಓಕೆನಾ, ಸೊ ಅದಾದಮೇಲೆ ನಾವು ಫೋಕಸ್ ಮಾಡಬೇಕಾಗಿರೋದು ಟೈಟಲ್ ಮೇಲೆ. ಓಕೆನಾ, ಈ ಟೈಟಲು ಕೂಡ ಆದಷ್ಟು ನೀವು ಸರ್ಚಬಲ್ ಟೈಟಲ್ ಏನಿರುತ್ತೆ ಅದು ಹಾಕಿ. ಓಕೆನಾ, ಆಡಿಯನ್ಸ್ ಏನು ಸರ್ಚ್ ಮಾಡ್ತಾ ಇದ್ದಾರೆ ಆ ಟೈಟಲ್ಸ್ನ ಹಾಕಿ. ಓಕೆನಾ, ತುಂಬ ಜನ ಮನಸ್ಸಿಗೆ ಬಂದಿದ್ದ ಟೈಟಲ್ ಎಲ್ಲ ಹಾಕ್ಬಿಡ್ತಾರೆ, ಅವ್ರಿಗೆ ಟೈಟಲ್ ಬಗ್ಗೆ ಗೊತ್ತೇ ಇರಲ್ಲ. ಓಕೆನಾ, ಸೊ ಆದಷ್ಟು ನಿಮ್ಮ ಆಡಿಯನ್ಸ್ ನೋಡಿ, ಯಾವುದು ನಿಮ್ಮ ಅನಾಲಿಟಿಕ್ಸಲ್ಲಿ ಶೋ ಆಗುತ್ತಲ್ಲ, ಲೈಕ್ ನಿಮ್ಮ ಆಡಿಯನ್ಸ್ ಏನು ಸರ್ಚ್ ಮಾಡ್ತಾ ಇದ್ದಾರಂತ. ಸೊ ಆ ಟಾಪಿಕಲ್ಲಿ ವೀಡಿಯೋಸ್ ಮಾಡಿ, ಆ ಟೈಟಲ್ಸ್ಗಳನ್ನ ಯೂಸ್ ಮಾಡಿ. ಟ್ರೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಟಾಪ್ ಸರ್ಚಸ್ಸಲ್ಲಿ ನೀವು ನೋಡಿದರೆ ಇಲ್ಲಿ ನಿಮ್ಮ ಏನು ಆಡಿಯನ್ಸ್ ಇದ್ದಾರೆ ಸರ್ಚ್ ಮಾಡಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಓಕೆನಾ, ಈ ಸರ್ಚ್ ಮಾಡಿರೋ ಟೈಟಲ್ಸ್ಗಳನ್ನ ಯೂಸ್ ಮಾಡಿ. ಓಕೆನಾ, ಈ ಸರ್ಚ್ ಮಾಡಿರೋ ಟೈಟಲ್ಸ್ನ ಯೂಸ್ ಮಾಡಿದರೆ ನಿಮಗೆ ಅಷ್ಟೇ ಜಾಸ್ತಿ ವ್ಯೂಸ್ ಸಿಗುತ್ತೆ ಆ್ಯಂಡ್ ಗ್ರೋತ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಮೇಯ್ನು ಥಿಂಗ್ ನೀವೇನು ಮಾಡಬೇಕು, ಥಂಬ್ನೇಲಲ್ಲಿ ಫೋಕಸ್ ಮಾಡಿ. ಓಕೆನಾ, ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗಲೂ, ಥಂಬ್ನೇಲ್ ನೀವು ಮಾಡೋದು ಕಲ್ತ್ಕೊಂಡ್ರೆ ನಿಮ್ಮದು ಈಸಿಯಾಗಿ ಏನಿದೆ ಆರಾಮಾಗಿ ವಿಡಿಯೋ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಚೆನ್ನಾಗಿ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ, ಥಂಬ್ನೇಲ್ ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಏನಾದರೂ ಮಾಡ್ತಾಯಿದ್ರೆ ನಿಮ್ಮ ವೀಡಿಯೋ ವೈರಲ್ ಆಗೋ 100% ಚಾನ್ಸಸ್ ಇರುತ್ತೆ. ಓಕೆನಾ, ಬಟ್ ಏನು ಮಾಡಬೇಕು, ನೀವು ಥಂಬ್ನೇಲ್ನ ಮಾಡೋದು ಕಲಿಬೇಕು. ಓಕೆನಾ, ನಿಮಗೆ ತುಂಬ ವೀಡಿಯೋಸ್ ಸಿಕ್ಬಿಡುತ್ತೆ ಥಂಬ್ನೇಲ್ ಯಾವ ಥರ ಮಾಡೋದಂತ, ಯೂಟ್ಯೂಬಲ್ಲೇ ಸಿಕ್ಬಿಡುತ್ತೆ. ನೀವು ಹೋಗ್ಬಿಟ್ಟು ನೋಡಿಬಿಟ್ಟು ಕಲೀರಿ, ಕಲಿತ್ಬಿಟ್ಟು ಥಂಬ್ನೇಲ್ನ ಮಾಡಿ ಹಾಕಿ. ಓಕೆನಾ ಗೈಸ್, ಇದಾಯಿತು ನಮ್ಮದು 3ನೇದು, 2ನೇದು 3ನೇದು ಟೈಟಲ್ ಮತ್ತು ಥಂಬ್ನೇಲು. ಓಕೆನಾ, ಅದಾದಮೇಲೆ ನಮಗೆ ಏನು ಮಾಡಬೇಕಂದ್ರೆ, ಈಗ ಅಂದ್ಕೊಳ್ಳಿ ನಿಮ್ಮದು ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗಿದೆ ಅಂದ್ಕೊಳ್ಳಿ. ಓಕೆನಾ, ಯಾವುದಾದ್ರೂ ಒಂದು ವೀಡಿಯೋ ಈಗ ಒಂದು ವಾರದಲ್ಲಿ 4-5 ವೀಡಿಯೋ ಹಾಕಿದ್ದೀರಾ, ಇಲ್ಲ 7 ವೀಡಿಯೋ ಹಾಕಿದ್ದೀರಾ ಅಂದ್ಕೊಳ್ಳಿ. ಆ 7 ವೀಡಿಯೋದಲ್ಲಿ ನೋಡಿ ಯಾವ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ, ನೀವು ಆ ವೀಡಿಯೋನೇ ಇಟ್ಕೊಳ್ಳಿ. ಅದೇ ಟಾಪಿಕಲ್ಲಿ ಮತ್ತೆ ನೀವು ವೀಡಿಯೋಸ್ ಮಾಡಿ. ಓಕೆನಾ, ಬಟ್ ವೀಡಿಯೋಸಲ್ಲಿ ಸ್ವಲ್ಪ ಚೇಂಜಸ್ ಇರಬೇಕು, ಬಟ್ ಅದೇ ಟಾಪಿಕಲ್ಲಿ ನೀವು ವೀಡಿಯೋ ಮಾಡಿ, ನೆಕ್ಸ್ಟು ನಿಮಗೆ ವ್ಯೂಸ್ ಇನ್ಕ್ರೀಸ್ ಬರುತ್ತೆ. ಓಕೆನಾ, ಸೊ ಯಾವುದು ಜಾಸ್ತಿ ವೀಡಿಯೋಗೆ ವ್ಯೂಸ್ ಬಂದಿದೆ ಮತ್ತೆ ಅದೇ ಟಾಪಿಕಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ, ಅದನ್ನೇ ಇಟ್ಕೊಳ್ಳಿ ನೀವು. ಈಗ ಯಾವುದು ನಿಮಗೆ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಅದನ್ನೇ ಇಟ್ಕೊಳ್ಳಿ, ಅದ್ರ ರಿಲೇಟೆಡ್ ವೀಡಿಯೋಸ್ಗಳೇ ನೀವು ಮಾಡಿ. ಇದರಿಂದ ನಿಮ್ದು ಏನಾಗುತ್ತೆ, 100% ವ್ಯೂಸು ಸಿಗುತ್ತೆ, ಜೆನ್ಯೂನ್ ಸಬ್ಸ್ಕ್ರೈಬರ್ಸು ಸಿಗ್ತಾರೆ. ಇದ್ರ ಜೊತೆಗೆ ಏನಾಗುತ್ತೆ, ನಿಮ್ಮದು
ನಿಮ್ಮ ಚಾನೆಲ್ ಗ್ರೋನೂ ಆಗುತ್ತೆ. ನಿಮ್ಮ ವೀಡಿಯೋಸ್ ಏನಾದರೂ ಆಡಿಯನ್ಸ್ಗೆ ಇಷ್ಟ ಆದರೆ ನಿಮ್ಮ ಚಾನೆಲ್ ಕೂಡ ಗ್ರೋ ಆಗುತ್ತೆ. ಬಟ್ ಇಲ್ಲಿ ನೀವು ನೀಚ್ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಓಕೆನಾ, ಜಾಸ್ತಿ ಕಾಂಪಿಟೇಷನ್ ಇರೋ ನೀಚನ್ನ ಸೆಲೆಕ್ಟ್ ಮಾಡಿಬಿಡಿ. ಓಕೆನಾ, ಯಾವುದಿಲ್ಲ ಯೂಟ್ಯೂಬಲ್ಲಿ ಅದನ್ನು ನೋಡಿ ಸೆಲೆಕ್ಟ್ ಮಾಡಿಬಿಟ್ಟು ಮಾಡಿ. ಇಲ್ಲ ಅಂದರೆ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಮಾಡಿ. ಬಟ್ ಕಾಂಪಿಟೇಷನ್ ಇದ್ರೂ ಬೈ ಚಾನ್ಸ್ ನಿಮ್ಮ ವೀಡಿಯೋದಲ್ಲಿ ಏನಾದರೂ ಜೀವ ಇದ್ದರೆ ನಿಮ್ಮದು 100% ಓಡಿಬಿಡುತ್ತೆ ಚಾನೆಲು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಮಿಕ್ಕಿದ್ದು ಇದ್ರ ಮೇಲೆಲ್ಲ ಫಸ್ಟು ಫೋಕಸ್ ಮಾಡೋದು ನಿಲ್ಲಿಸಿ. ಓಕೆನಾ, ಇದ್ರ ಮೇಲೆಲ್ಲ ಫೋಕಸ್ ಮಾಡಬೇಡಿ. ಇದು ಸಿಕ್ಕಿದ್ರೆ ಇದ್ರ ಮೇಲೂ ಮಾಡಬೇಡಿ. ಓಕೆನಾ, ಇದೆಲ್ಲ ನೋಡಬೇಡಿ. ಆಮೇಲೆ ನೀವು ಏನು ಮಾಡಿ, ನಿಮ್ಮ ಕಂಟೆಂಟ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಕಂಟೆಂಟ್ ಬಂದುಬಿಟ್ಟು ನಿಮ್ಮದು ಚೆನ್ನಾಗಿರಬೇಕು, ಆದಷ್ಟು ಆಡಿಯನ್ಸ್ಗೆ ಇಡಬೇಕು. ಆ್ಯಂಡ್ ಇನ್ನೊಂದು ನಿಮಗೆ ಇಂಪಾರ್ಟೆಂಟು ಒಂದು ಎಕ್ಸ್ಟ್ರಾ ಟಿಪ್ ಹೇಳಿಬಿಡ್ತೀನಿ. ಏನಂದರೆ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೀವು 30 ಸೆಕೆಂಡ್ ಮಾಡ್ತೀರಲ್ಲ, ಸ್ಟಾರ್ಟಿಂಗಿಂದನೇ ತುಂಬ ಜನ ಇಂಟ್ರೊಡಕ್ಷನ್ ವೀಡಿಯೋ ಹಾಕ್ತೀರಾ. ಓಕೆನಾ, ತುಂಬ ಜನ ಇಂಟ್ರೊಡಕ್ಷನ್ ವೀಡಿಯೋ ಹಾಕಬೇಡಿ, ಇಂಟ್ರೋ ವೀಡಿಯೋ ಅಂತ ಹೇಳ್ತೀವಲ್ಲ, ಸೊ ಆ ವಿಡಿಯೋನ ಹಾಕಬೇಡಿ. ಆಡಿಯನ್ಸ್ ಏನಾಗುತ್ತೆ, ಬೋರ್ ಆಗಿಬಿಡ್ತಾರೆ. ಓಕೆನಾ, ಆ ಇಂಟ್ರೋ ವೀಡಿಯೋನ ಹಾಕೋದು ಬಿಡಿ. ಫಸ್ಟು ನಿಮ್ಮ ನೇಮ್ ಹಾಕೋದು, ಅದು ಬಿಟ್ಟರೆ ಇಲ್ಲೂ ತುಂಬ ಜನ ಏನು ಮಾಡ್ತೀರಾ ಅಂದರೆ ಲೈಕ್ ಇಂಟ್ರಡ್ಯೂಸ್ ಮಾಡ್ತೀರಾ ಡೈಲಿ. ಯಾವಾಗಾದರೂ ಒಂದು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನೀವು ಮಾಡಿದರೆ ಪರವಾಗಿಲ್ಲ. ಇನ್ನು ನಿಮ್ಮ ಬಗ್ಗೆ ನೀವು ಎಲ್ಲಿದ್ದೀರಾ ಏನು ಎತ್ತ ಅಂತ ಸ್ಟಾರ್ಟಿಂಗ್ ನೀವು ಮಾಡಿದರೆ ಪರವಾಗಿಲ್ಲ. ಬಟ್ ಏನಂದರೆ ಡೈಲಿ ವೀಡಿಯೋ ಮಾಡಬೇಕಾದ್ರೆ ಹೇಳ್ತೀರಾ, ಸೊ ಗೈಸ್ ನನ್ನ ಹೆಸರು ಹೀನಾ, ನಾನು ಇಲ್ಲಿರೋದು ಅಲ್ಲಿರೋದು ಅಂತ ಹೇಳಿಬಿಟ್ಟು ವೀಡಿಯೋಸ್ನ ಮಾಡ್ತೀರಾ. ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟ್ ಟಾಪಿಕಿಗೆ ಬನ್ನಿ. ನೀವು ಏನು ವೀಡಿಯೋ ಮಾಡ್ತಾಯಿದ್ದೀರಾ ಡೈರೆಕ್ಟ್ ಟಾಪಿಕಿಗೆ ಬನ್ನಿ. ಓಕೆನಾ, ನೀವು ಅದು ಬಿಟ್ಟು ನೀವು ಏನು ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳಿಕೊಂಡು ನನ್ನ ಹೆಸರು ಅದು ಇದು ಅಂತ ಹೇಳಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಡೈರೆಕ್ಟ್ ಟಾಪಿಕಿಗೆ ಬನ್ನಿ. ಇದರಿಂದ ನಿಮ್ಮದು ಇನ್ನೂ ಜಾಸ್ತಿ ಏನಾಗುತ್ತೆ, ವ್ಯೂಸ್ ಬರುತ್ತೆ, ಆಡಿಯನ್ಸ್ ರಿಟೆನ್ಷನು ಸಿಗುತ್ತೆ, ಇಲ್ಲ ಅಂದರೆ ಸಿಗಲ್ಲ. ಓಕೆನಾ, ಆ್ಯಂಡ್ ತುಂಬ ಜನ ಇಂಟ್ರೋ ವೀಡಿಯೋನೂ ಹಾಕ್ತೀರಾ, ಅದನ್ನು ಹಾಕಬೇಡಿ. ಈಗ ಬಂದುಬಿಟ್ಟು 2025. ಓಕೆನಾ, 2020 ಅಲ್ಲ ನೀವು ಇಂಟ್ರೋ ವೀಡಿಯೋ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕೆ. ಸೊ ಯಾರೂ ಇಲ್ಲಿ ನೋಡಲ್ಲ ನಿಮ್ಮ ಇಂಟ್ರೋ ವೀಡಿಯೋ. ಓಕೆನಾ, ಡೈರೆಕ್ಟ್ ಸ್ಕಿಪ್ ಮಾಡ್ತಾ ಹೋಗ್ಬಿಡ್ತಾರೆ ಆ್ಯಂಡ್ ಬೋರ್ನೂ ಆಗಿಬಿಡ್ತಾರೆ. ಆದಷ್ಟು ಆಡಿಯನ್ಸ್ಗಳಿಗೆ ಬೋರ್ ಮಾಡಬೇಡಿ. ಏನಿದೆ ಟಾಪಿಕ್ಕು, ಮೇನ್ ಟಾಪಿಕಿಗೆ ಬನ್ನಿ, ಡೈರೆಕ್ಟ್ ಮಾತಾಡ್ಕೊಂಡು ಹೋಗಿ ಅಷ್ಟೇ. ಓಕೆನಾ, ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯನೂ ಹೇಳ್ಬಿಡ್ತೀನಿ. ಸೊ ಆದಷ್ಟು ನೀವು ಏನು ಮಾಡಿ, ಲಾಂಗ್ ವೀಡಿಯೋಸ್ ಮಾಡಿ. ನೀವು ನನ್ನ ವೀಡಿಯೋಸಲ್ಲಿ ನೋಡ್ಬೋದು, ನಾನು ಲಾಂಗ್ ವೀಡಿಯೋಸ್ ಏನಕ್ಕೆ ಮಾಡ್ತೀನಂದರೆ, ಈಗ ಬಂದುಬಿಟ್ಟು ನೋಡಿ ಈ 11 ನಿಮಿಷ ಏನಿದೆ, ನಾನು ಇದು ಬಂದುಬಿಟ್ಟು ನಾನು 11 ನಿಮಿಷ ಇಲ್ಲ, ನಾನು 10 ಮಿನಿಟ್ಸಲ್ಲೂ ಇಲ್ಲ 9 ಮಿನಿಟ್ಸಲ್ಲೂ ಈ ವಿಡಿಯೋ ಮಾಡ್ಬೋದು. ನಾನು ಯಾಕೆ 11, 14 ನಿಮಿಷ, 15 ನಿಮಿಷ, 16 ನಿಮಿಷ ಈ ಥರ ವೀಡಿಯೋಸ್ ಮಾಡ್ತೀನಿ? ಇದರಿಂದ ನಮ್ಮದು ಆಡಿಯನ್ಸ್ ರಿಟೆನ್ಷನ್ ಏನಿದೆ ಜಾಸ್ತಿ ಆಗುತ್ತೆ. ಓಕೆನಾ, ಇದರಿಂದ ಇಂಪ್ರೆಷನ್ ಜಾಸ್ತಿ ಹೋಗೋ ಚಾನ್ಸಸ್ ಇರುತ್ತೆ ನಮ್ಮದು ಲಾಂಗ್ ವೀಡಿಯೋ ನಾವು ಮಾಡಿದರೆ. ಓಕೆನಾ, ಆದಷ್ಟು 8 ಮಿನಿಟ್ಗಿಂತ ಜಾಸ್ತಿ ನಿಮಿಷದ್ದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ, ಯಾರೆಲ್ಲ ಲಾಂಗ್ ವೀಡಿಯೋಸ್ ಮಾಡ್ತಾಯಿದ್ದೀರಾ. ಓಕೆನಾ, ಇದರಿಂದ ನಿಮ್ಮದು ಆಡಿಯನ್ಸ್ ರಿಟೆನ್ಷನ್ನು ಜಾಸ್ತಿ ಆಗುತ್ತೆ ಆ್ಯಂಡ್ ಇಂಪ್ರೆಷನ್ಸ್ ಕೂಡ ಜಾಸ್ತಿ ಕಳಿಸುತ್ತೆ ಯೂಟ್ಯೂಬ್. ಓಕೆನಾ, ಯೂಟ್ಯೂಬ್ಗೂ ಕೂಡ ಲಾಂಗ್ ವೀಡಿಯೋಸೇ ಬೇಕು. ಯಾಕಂದರೆ ಅವ್ರದ್ದು ಏನಿದೆ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆದರೆ ಅರ್ನಿಂಗ್ ಚೆನ್ನಾಗಾಗುತ್ತೆ. ಸೊ ಅರ್ನಿಂಗ್ ಚೆನ್ನಾಗಾದರೆ, ನಮಗೆ ಅರ್ನಿಂಗ್ ಚೆನ್ನಾಗಾದರೆ ಯೂಟ್ಯೂಬ್ಗೂ ಚೆನ್ನಾಗಿ ಅರ್ನಿಂಗ್ ಆಗುತ್ತೆ. ಇದೇ ರೀಸನ್ನು. ಓಕೆನಾ ಗೈಸ್, ಸೊ ಆದಷ್ಟು ಲಾಂಗ್ ವೀಡಿಯೋಸ್ ಮಾಡಿ, ನಿಮಿಷ ಜಾಸ್ತಿ ಮಾಡಿ. ಹಂಗಂತ ನಿಮಿಷ ಜಾಸ್ತಿ ಮಾಡಿ ಅಂತ ಹೇಳಿಬಿಟ್ಟು ಆಡಿಯನ್ಸ್ಗಳಿಗೆ ಬೋರ್ ಮಾಡೋದಲ್ಲ. ಅದೇ ಥರ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ, ಆಡಿಯನ್ಸ್ಗೆ ಅರ್ಥ ಆಗೋ ಥರ. ಓಕೆನಾ ಗೈಸ್, ಅದಕ್ಕಂತ ಏನೇನು ಮಾಡಬೇಡಿ. ಲಾಂಗ್ ವೀಡಿಯೋ ಮಾಡೋಕ್ಕೆ ಹೇಳಿದೆ ಅಂತ ಏನೇನು ಮಾಡಬೇಡಿ. ಬಟ್ ಏನಂದರೆ ಎಕ್ಸ್ಪ್ಲೈನ್ನ ಚೆನ್ನಾಗಿ ಮಾಡಿ, ಆಡಿಯನ್ಸ್ಗೆ ಅರ್ಥ ಆಗೋ ಥರ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಇದ್ರ ರಿಲೇಟೆಡು ನನಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.